ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಶೇಂಗಾ ಚಟ್ನಿ ಮಾಡುವುದು ಹೇಗಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಶೇಂಗಾ ಚಟ್ನಿಗೆ ಬೇಕಾಗುವಂತಹ ಸಾಮಾನುಗಳು: 1/4 kg ಶೇಂಗಾ ಕಾಳು, 250 ಗ್ರಾಮ್ ಉಪ್ಪು ರುಚಿಗೆ ತಕ್ಕಷ್ಟು, ಖಾರದ ಪುಡಿ 1-2 ಚಮಚ, ಬೆಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ. ಇವೆಲ್ಲ ಶೇಂಗಾ ಚಟ್ನಿ ಮಾಡುವಂಥ ಸಾಮಾನುಗಳು. ಶೇಂಗಾ ಕಾಳು ಹುರ್ಕೊಳ್ಳೋಕ್ಕೆ ನಾನೀಗ ಒಂದು ಕಡಾಯಿ ಇಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾವು ಶೇಂಗಾ ಕಾಳು ಹುರ್ಕೊಳ್ಳೋಣ. ಒಂದು 5 ನಿಮಿಷ ಶೇಂಗಾ ಕಾಳನ್ನ ನಾವು ಹುರ್ಕೊಳ್ಳೋಣಂತೆ. ನೋಡ್ರಿ, ಈ ಥರ ಹುರಿಬೇಕು ಶೇಂಗಾ ಕಾಳು. ನೋಡಿ, ಮೇಲ್ಗಡೆ ಸಿಪ್ಪಿ ಎಲ್ಲ ಬಿಚ್ಕೊತೈತಿ. ಈ ಥರ ನೀಟಾಗಿ ಹುರ್ಕೋಬೇಕು, ಇಲ್ಲಾಂತಂದರೆ ಹಸಿ ವಾಸನೆ ಬರುತ್ತೆ ಬಾಯಲ್ಲಿ. ಈಗ ನೋಡಿರಿ, ನೀಟಾಗಿ ಇವೆಲ್ಲ ಶೇಂಗಾ ಕಾಳು ಹುರಿದಿದ್ದಾವೆ. ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣಂತ. ಇದೊಂದು 5-10 ನಿಮಿಷ ಆರಲಿ ಒಂಚೂರು ಶೇಂಗಾ ಕಾಳು, ಅಂದರೆ ಸಿಪ್ಪೆ ಬಿಡಿಸ್ಲಿಕ್ಕೆ ಈಸಿ ಆಗ್ತತಿ. ಒಂದು 5 ನಿಮಿಷ ಆರಿದ ಮೇಲೆ ಶೇಂಗಾ ಕಾಳು ಹೀಗೆಲ್ಲ ಸಿಪ್ಪೆ ಬಿಡಿಸ್ಕೋಬೇಕು. ಅದನ್ನು ನೋಡಿರಿ, ಹಿಂಗೆಲ್ಲ ಆರಿದ ಮೇಲೆ ಸಿಪ್ಪೆ ಬಿಟ್ಕೊಳತ್ತ. ಸ್ವಲ್ಪ ಆದ ಮೇಲೆ ಬಿಡಿಸಿದ್ರೆ ಬೇಗ ಬಿಡ್ತೈತಿ ಈ ಸಿಪ್ಪಿ. ನೋಡಿರಿ, ಈ ಥರ ಹಿಂಗೆಲ್ಲ ಸಿಪ್ಪಿ ಬಿಡಿಸ್ಕೊಂಡು ಹಿಂಗೆಲ್ಲ ಬದ್ದಲ್ ಹಾಕೊಂಡಿಲ್ಲ ಅಂದರೆ ಎಲ್ಲ ಸಿಪ್ಪಿ ಕ್ಲೀನ್ ಆಗ್ತೈತಿ. ನೋಡಿ, ಈ ಥರ ಎಲ್ಲ ಸ್ವಚ್ಛ ಆಗಿಬಿಡ್ತೈತಿ. ನೋಡಿರಿ, ಹುರಿದಾದ್ಮೇಲೆ ಈ ಥರ ಆಗ್ತೈತಿ. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಬರೋಣಂತ. ಶೇಂಗಾ ಕಾಳು, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು, ಬೆಳ್ಳುಳ್ಳಿ ಒಂದು 3-4 ಬೆಳ್ಳುಳ್ಳಿ ಹಾಕಿರಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿರ್ತೈತಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೇನೆ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಡ್ರಿ, ಇಷ್ಟು ಸಾಕು. ಒಂಚೂರು ರುಚಿಗೆ ಅದಕ್ಕೆ ಫ್ಲೇವರ್ ಚೆನ್ನಾಗಿರ್ತೈತಿ. ಒಂದು ಚಮಚ ಉಪ್ಪು ನೋಡಿ ಹಾಕ್ಕೊಳ್ರಿ. ನಾನಿಲ್ಲಿ 2 ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಳ್ರಿ, ಪರವಾಗಿಲ್ಲ, ನಡೀತತಿ. ಚಟ್ನಿಗೆ ಇದೆಲ್ಲ ರೆಡಿ ಆಯಿತು. ಇದನ್ನ ಮಿಕ್ಸಿ ಹಾಕ್ಕೊಂಡು ಬರೋಣಂತ. ಭಾಳ ಸಣ್ಣಕ್ಕೆ ಹಾಕ್ಕೋಬೇಡ್ರಿ. ಹಿಂಗೆ ನೋಡಿ, ತರಿಯಾಗಿರ್ಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಭಾಳ ಪೌಡರ್ ಮಾಡ್ಕೋಬೇಡ್ರಿ. ನೋಡಿ ಫ್ರೆಂಡ್ಸ್, ಜವಾರಿ ಶೇಂಗಾ ಚಟ್ನಿ ರೆಡಿ ಆಯಿತು. ನೋಡಿ, ನೀವು ಮನೇಲಿ ಟ್ರೈ ಮಾಡಿರಿ. ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿರಿ.
ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.